ಅಪಾರ್ಟ್ಮೆಂಟ್ ನಿವಾಸಿಗಳೇ, ವಾಣಿಜ್ಯ ಕಟ್ಟಡ ಕಟ್ಟುತ್ತಿರುವ ಜನರೇ ಎಚ್ಚರ, ನಿಮಗೊಂದು ಶಾಕಿಂಗ್ ಸುದ್ದಿ. ಆಕ್ಯುಪೇಷನ್ ಸರ್ಟಿಫಿಕೇಟ್ ಬಗ್ಗೆ ಜಿಬಿಎನಿಂದ ಶಾಕಿಂಗ್ ಸುದ್ದಿ ಬರ್ತಿದೆ. ಓಸಿ ಫೀಸ್ ಜಾಸ್ತಿ ಆಗ್ತಿದೆ, ಯಾಕೆ ಅಂತ ಸ್ವಲ್ಪ ತಿಳಿದುಕೊಳ್ಳಿ. ನಮಸ್ಕಾರ ಬೆಂಗಳೂರು. ನಾವು ಈಗಾಗಲೇ ನಿಮಗೆ ಕಟ್ಟಡ ಸ್ವಾಧೀನ ಪತ್ರ ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಬಗ್ಗೆ ಒಂದಷ್ಟು ಮುಖ್ಯವಾದಂತಹ ವಿಚಾರಗಳನ್ನ ಹೇಳಿದ್ದೀವಿ. ಆದ್ರೆ ಈಗ ಇದೇ ಸ್ವಾಧೀನ ಪತ್ರ ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಬಗ್ಗೆ ಜಿಬಿಎನಿಂದ ಒಂದು ಹೊಸ ಸುದ್ದಿ ಬಂದಿದೆ. ಎಚ್ಚರ. ಏನಪ್ಪಾ ಅದು ಹೊಸ ಸುದ್ದಿ ಅಂತ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡ್ಲೇಬೇಕು. ನೋಡಿ, ಅಪಾರ್ಟ್ಮೆಂಟ್ ಅಥವಾ ಯಾವುದೇ ವಾಣಿಜ್ಯ ಕಟ್ಟಡ ಕಟ್ತಾ ಇದ್ರೆ ನೀವು ಈ ಕೂಡ್ಲೆ ಓಸಿಯನ್ನ ತಗೊಂಡು ಬಿಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಗೊಳ್ಳಿ, ಯಾಕಂದ್ರೆ ಜಿಬಿಎ ನಿಮಗೆ ಶಾಕ್ ಕೊಡೋಕೆ ರೆಡಿ ಆಗಿದೆ. ಇದುವರೆಗೂ ಏಕವಸತಿ ಕಟ್ಟಡ ಕಟ್ಟಿದ್ರೆ ಸ್ವಲ್ಪ ಡಿವಿಯೇಷನ್ ಮಾಡಿದ್ರು ಓಸಿ ಫೀಸ್ 2% ಇತ್ತು. ಆದ್ರೆ ಈಗ ಓಸಿ ಫೀಸ್ 6% ಜಾಸ್ತಿ ಮಾಡ್ತಿದ್ದಾರೆ. ಯಾಕಂದ್ರೆ ಹೊಸ ಕಾರ್ಪೊರೇಷನ್ಸ್ ಮಾಡಿದ್ದಾರೆ. ಆ ಕಾರ್ಪೊರೇಷನ್ಸ್ ನಡಿಬೇಕಲ್ವಾ? ಯಾವ ಕಾರ್ಪೊರೇಷನ್ಸ್ ಕೂಡ ಸರ್ಕಾರದ ದುಡ್ಡಲ್ಲಿ ನಡೆಯೋದಿಲ್ಲ, ಜನರ ದುಡ್ಡಲ್ಲೇ ಕಾರ್ಪೊರೇಷನ್ಸ್ ನಡೆಯೋದು. ಅಂದ್ರೆ ನಾವು ಕಟ್ಟುವಂತಹ ಟ್ಯಾಕ್ಸ್ ದುಡ್ಡಲ್ಲಿ. ಈ ರೀತಿ ಜಿಬಿಎ ಓಸಿ ಫೀಸ್ ಅನ್ನ ಜಾಸ್ತಿ ಮಾಡಿ ಜನರ ತಲೆ ಮೇಲೆ ಬರೆ ಎಳೆಯೋಕೆ ರೆಡಿ ಆಗಿದೆ. ಕಟ್ಟಡ ಕಾಮಗಾರಿ ಮಾಡ್ತಾ ಇರೋರ ಜೇಬಿಗೆ ಕತ್ತರಿ ಬೀಳೋದಂತೂ ಗ್ಯಾರಂಟಿ. ಏಪ್ರಿಲ್ 1ರಿಂದ ಕಟ್ಟಡ ಸ್ವಾಧೀನ ಪತ್ರ ಪಡ್ಕೊಳ್ಳೋಕೆ ಕಟ್ಟಡ ನಿವಾಸಿಗಳು ಪ್ರಯತ್ನ ಪಡ್ತಾ ಇರುವಂತವರಿಗೆ ಇದು ನಿಜಕ್ಕೂ ಕಹಿ ಸುದ್ದಿ ಮತ್ತೆ ಶಾಕಿಂಗ್ ಸುದ್ದಿ. ಏಪ್ರಿಲ್ ತಿಂಗಳ ನಂತರ ಡಿವಿಯೇಷನ್ ಇರುವ ಕಟ್ಟಡಗಳಿಗೆ ಓಸಿ ತಗೊಳ್ಬೇಕು ಅಂದ್ರೆ 2 ಪಟ್ಟು ಶುಲ್ಕವನ್ನ ಕಟ್ಟಲೇಬೇಕು. ಹೇಗೆ ಅಂದ್ರೆ ಮೊದಲು ವಸತಿ ಕಟ್ಟಡಕ್ಕೆ ಡಿವಿಯೇಷನ್ ಫೀಸ್ 2.2% ಇತ್ತು. ಈಗ ಅದು 6% ಮಾಡೋದಕ್ಕೆ ಅಧಿಕೃತವಾಗಿ ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಿದ್ದಾರೆ. ಅಂದಾಜು 2 ಪಟ್ಟು ಶುಲ್ಕವನ್ನ ಹೆಚ್ಚು ಮಾಡ್ತಿದ್ದಾರೆ. ಸಾರ್ವಜನಿಕರೇ ಎಚ್ಚರ. ಕಡಿಮೆ ಬೆಲೆಗೆ ಓಸಿ ತಗೊಳ್ಳೋದಕ್ಕೆ ಈ ತಿಂಗಳ ಕೊನೆಯವರೆಗೂ ನಿಮಗೆ ಸಮಯಾವಕಾಶ ಇದೆ. ಇನ್ನು ಏಪ್ರಿಲ್ ತಿಂಗಳ ನಂತರ ಓಸಿ ಫೀಸ್ ನಲ್ಲಿ ದೊಡ್ಡ ಬದಲಾವಣೆ ಮಾಡೋಕೆ ಜಿಬಿಎ ಎಲ್ಲಾ ತಯಾರಿಯನ್ನು ಮಾಡಿಕೊಂಡಿದೆ. ಒಂದು ವೇಳೆ ನಿಮಗೆ ಜಿಬಿಎ ಶುಲ್ಕ ಹೆಚ್ಚಳ ಮಾಡಿರೋದು ಅಥವಾ 2 ಪಟ್ಟು ದುಡ್ಡು ಕೊಟ್ಟು ಓಸಿ ತಗೊಳ್ಳೋಕ್ ಆಗೋಲ್ಲಪ್ಪ, ನಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಜಿಬಿಎನ ಈ ನಿರ್ಧಾರಕ್ಕೆ ನೀವು ಅಬ್ಜೆಕ್ಷನ್ ಕೂಡ ಹಾಕಬಹುದು. ಅಬ್ಜೆಕ್ಷನ್ ಹಾಕೋಕೆ ಈ ತಿಂಗಳು ಅಂದ್ರೆ ಏಪ್ರಿಲ್ 30ರವರೆಗೂ ಸಮಯ ಇದೆ. ಸೊ ಹಾಗಾಗಿ ಅಬ್ಜೆಕ್ಷನ್ ಹಾಕೋದಾದ್ರೆ ಹಾಕಿ, ಇಲ್ಲ ಅಂತಂದ್ರೆ ಜಿಬಿಎನವರು 6% ಏನ್ ಜಾಸ್ತಿ ಮಾಡಿದ್ದಾರೆ ಆ 6% ಅಮೌಂಟ್ ಅನ್ನ ಅಥವಾ ಫೀಸ್ ಅನ್ನ ಕಟ್ಟಿ ನೀವು ಓಸಿಯನ್ನ ಇನ್ ಮುಂದೆ ತಗೊಳ್ಬೇಕಾಗಿ ಬರುತ್ತೆ. ಇದು ನಿಮ್ಮ ಗಮನದಲ್ಲಿರ್ಲಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಇದೇ ರೀತಿಯ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ.